ನೀಡೋದಕ್ಕೆ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದಂತಹ ಹೊನ್ನಾಳಿ ಚಂದ್ರಶೇಖರ್ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹೊನ್ನಾಳಿ ಚಂದ್ರಶೇಖರ್ ಅವರೇ, ಇದೀಗ ರಾಜ್ಯ ಸರ್ಕಾರ ಕೆಎಂಎಫ್ ಹಾಲಿನ ದರ ಅಂದ್ರೆ ನಂದಿನಿ ಹಾಲಿನ ದರದಲ್ಲಿ 2 ರೂಪಾಯಿ ಹೆಚ್ಚಳ ಮಾಡಿದೆ. ಏನಿದೆ ಇದರ ಬಗ್ಗೆ ಮಾಹಿತಿ? ನಯನ, ಕರ್ನಾಟಕ ಹಾಲು ಮಹಾಮಂಡಳದ ಅಧ್ಯಕ್ಷ ಭೀಮಾ ನಾಯಕ್ ಅವರು ಈಗ ಒಂದು ಪ್ರಕಟಣೆ ಹೊರಡಿಸಿದ್ದಾರೆ. 1 ಲೀಟರ್ ಹಾಲಿಗೆ 2 ರೂಪಾಯಿ ಜಾಸ್ತಿ ಆಗುತ್ತೆ, ಮತ್ತೆ ಅರ್ಧ ಲೀಟರ್ ಹಾಲಿಗೆ 2 ರೂಪಾಯಿ ಜಾಸ್ತಿ ಆಗುತ್ತೆ. 42 ರೂಪಾಯಿ 44 ರೂಪಾಯಿ ಆಗುತ್ತೆ, ಇಲ್ಲಿ 22 24 ರೂಪಾಯಿ ಆಗುತ್ತೆ. ಆದ್ರೆ ಇಲ್ಲಿ ಗಮನಿಸಬೇಕಾದ ಒಂದು ಅಂಶ ಅಂತಂದ್ರೆ, ಅರ್ಧ ಲೀಟರ್ ಹಾಲು ಮತ್ತೆ 1 ಲೀಟರ್ ಹಾಲು ಇವೆರಡರಲ್ಲೂ ಸಹ 50 ml ಅಷ್ಟು ಹಾಲು ಜಾಸ್ತಿ ಇರುತ್ತೆ ಪ್ಯಾಕೆಟ್ ಅಲ್ಲಿ ಅಂತ. 1 ಲೀಟರ್ ಇರ್ತಿತ್ತು ಅದರಲ್ಲಿ 1 ಲೀಟರ್ ಪ್ಲಸ್ 1 ಲೀಟರ್ 50 ml ಇರುತ್ತೆ. ಇಲ್ಲೂ ಸಹ 550 ml ಹಾಲಿರುತ್ತೆ ಅಂತ. ಈಗ ಒಂದ್ ಕಡೆ ಹಾಲನ್ನ ಜಾಸ್ತಿ ಮಾಡಿದ್ದಾರೆ, ಇನ್ನೊಂದ್ ಕಡೆ ಹಾಲಿನ ದರ, ಖರೀದಿ ದರವನ್ನು ಸಹ ಜಾಸ್ತಿ ಮಾಡಿದ್ದಾರೆ. ಒಂದ್ ರೀತಿ ಬ್ಯಾಲೆನ್ಸ್ ಮಾಡುವಂತ ಸರ್ಕಸ್. ಈಗ 40 ರೂಪಾಯಿ ಅಂತಾನೆ ಅನ್ಕೊ, ಉದಾಹರಣೆಗೆ 40 ರೂಪಾಯಿ ಹಾಲಿನ ದರ ಅಂತಾನೆ ಅನ್ಕೊಂಡ್ರು ಸಹ ಅಲ್ಲಿ ಏನ್ ಹೆಚ್ಚುವರಿಯಾದ ಹಾಲಿನ ದರ, ಹೆಚ್ಚುವರಿ ಏನ್ ಕೊಡ್ತಿದ್ದಾರೆ ಹಾಲಿನ ದರ, ಈಗ ಗ್ರಾಹಕರಿಗೆ ಒಂದ್ ರೀತಿ ಸಮಾಧಾನ ಆಗ್ಬೇಕು. ಜಾಸ್ತಿ ಹಣವನ್ನು ಕೊಟ್ಟರು ಸಹ ನಮಗೆ ಸ್ವಲ್ಪ ಜಾಸ್ತಿ ಹಾಲು ಸಿಕ್ತು ಅಂತ ಅನ್ಸ್ಬೇಕು. ಆ ನಿಟ್ಟಿನಲ್ಲಿ ಒಂದು ಸರ್ಕಸ್ ಮಾಡಿದ್ರೆ, ಆದ್ರೆ ಸರ್ಕಾರಕ್ಕೆ ಇದರಿಂದ ಅಂದ್ರೆ ಎಷ್ಟು ಹಾಲು ಕೊಡ್ತಿದಾರೋ ಅಷ್ಟೇ ಜಾಸ್ತಿ ಮಾಡಿದಾರೆ ಅಂತನೂ ಆಗೋದಿಲ್ಲ. ಒಂದು ಸ್ವಲ್ಪ ಪರ್ಸೆಂಟೇಜ್ ಹೆಚ್ಚುವರಿ ಮೊತ್ತ ಸರ್ಕಾರಕ್ಕೆ ಸಿಗುತ್ತೆ. ಹಾಗಾಗಿ ಒಂದು ರೀತಿಯ ಸರ್ಕಸ್ ಅಂತ ಅನ್ಬೋದು. ಈಗ 2 ರೂಪಾಯಿ ಪೂರ್ತಿ ಸರ್ಕಾರಕ್ಕೆ ಬರುತ್ತೆ ಅಂತ ಏನಿಲ್ಲ. ಇಲ್ಲಿ 50 ml ಹಾಲಿಗೆ ಎಷ್ಟು ಕೊಡ್ಬೇಕಾಗಿತ್ತೋ ಅದಕ್ಕೆ ಹೆಚ್ಚುವರಿಯಾಗಿ ಇಲ್ಲಿ ಪೈತು ಹಣವನ್ನು ಕೊಡ್ಬೇಕು. ಆದ್ರೆ ಸರ್ಕಾರಕ್ಕೆ ಸ್ವಲ್ಪ ಪರ್ಸೆಂಟ್ ಮೊತ್ತ ಸರ್ಕಾರಕ್ಕೆ ಸಿಗುತ್ತೆ. ಹಾಗಾಗಿ ಬಹಳ ಇಂಟೆಲಿಜೆಂಟ್ ಇಂಥ ಒಂದು ನಡೆಯನ್ನ ಸರ್ಕಾರ ಹಾಲು ಮಹಾಮಂಡಳ ಘೋಷಣೆ ಮಾಡಿದೆ. ಓಕೆ, ಸರ್ಕಾರ ಇದೀಗ ಅಧಿಕಾರಕ್ಕೆ ಬಂದ್ಮೇಲೆ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ್ಮೇಲೆ ಹಾಲಿನ ದರವನ್ನ 2ನೇ ಬಾರಿ ಇದು ಹೆಚ್ಚಳ ಮಾಡ್ತಾ ಇರುವಂತದ್ದು. ಯಾಕೆ ಮತ್ತೆ ಮತ್ತೆ ಹಾಲಿನ ದರವನ್ನ ಹೆಚ್ಚಳ ಮಾಡ್ಲಾಗ್ತಾ ಇದೆ? ಇದರಿಂದ ಸಾಮಾನ್ಯ ಜನರ ಗಾಯದ ಮೇಲೆ ಬರೆ ಎಳೆದಂತಾಗೋದಿಲ್ವಾ? ನಯನ, ಸಂಪನ್ಮೂಲ ಕ್ರೋಢೀಕರಣ ವಿಷಯದಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಬಹಳಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದೆ, ಸರ್ಕಸ್ಗಳನ್ನ ಮಾಡ್ತಾ ಇದೆ. ಸಂಪನ್ಮೂಲ ಕ್ರೋಢೀಕರಣ ಹೆಚ್ಚಳ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಬೇರೆ ಬೇರೆ ಕ್ರಮಗಳನ್ನ ತೆಗೆದುಕೊಂಡಿದೆ. ಇದಕ್ಕೆ ಒಂದು ಥರ್ಡ್ ಪಾರ್ಟಿ ಏಜೆನ್ಸಿಯನ್ನು ಸಹ ಸರ್ಕಾರ ನೇಮಕ ಮಾಡಿದೆ. ಅಂದ್ರೆ ಎಲ್ಲಿ ಯಾವ ಮೂಲದಲ್ಲಿ ನಾವು ಸಂಪನ್ಮೂಲ ಕ್ರೋಢೀಕರಣವನ್ನ ಮಾಡಬಹುದು ಅನ್ನೋ ನಿಟ್ಟಿನಲ್ಲಿ, ಅಂದ್ರೆ ಬಹಳ ಮುಖ್ಯವಾಗಿ ಸಂಪನ್ಮೂಲ ಕ್ರೋಢೀಕರಣದ ಅಗತ್ಯ ಇರೋದು ಸರ್ಕಾರದ ಈಗ ಏನು ಆನ್ಗೋಯಿಂಗ್ ಪ್ರಾಜೆಕ್ಟ್ ಇದೆ, ಆ ಆನ್ಗೋಯಿಂಗ್ ಪ್ರಾಜೆಕ್ಟ್ ಗಳಿಗೆ ಹಣ ಇದೆ. ಮತ್ತೆ ಏನ್ ರಾಜಸ್ವ ನಿರೀಕ್ಷೆ ಏನಿತ್ತು, ಆ ರಾಜಸ್ವ ನಿರೀಕ್ಷೆ ಹಿಂದಿನ ಅವಧಿನಲ್ಲಿ ಬಜೆಟ್ ಅವಧಿನಲ್ಲಿ ರಾಜಸ್ವ ನಿರೀಕ್ಷೆ ಮಾಡುವಷ್ಟು ಬಂದಿಲ್ಲ. ಹಾಗಾಗಿ ಹೆಚ್ಚುವರಿ ಸಂಪನ್ಮೂಲವನ್ನು ಕ್ರೋಢೀಕರಣ ಮಾಡಲೇಬೇಕಾಗುತ್ತೆ. ಅದರ ಜೊತೆಗೆ ಚುನಾವಣೆ ಸಂದರ್ಭದಲ್ಲಿ ಘೋಷಣೆ ಮಾಡಿರ್ತಕ್ಕಂಥ ಗ್ಯಾರಂಟಿಗಳನ್ನು ಸಹ ಸಮರ್ಥವಾಗಿ ಅನುಷ್ಠಾನ ಮಾಡಬೇಕಾಗಿದೆ. ಹಾಗಾಗಿ ರಾಜ್ಯ ಸರ್ಕಾರ ಸಂಪನ್ಮೂಲ ಕ್ರೋಢೀಕರಣಕ್ಕೆ ಬಹಳಷ್ಟು ಮಾಡ್ತಾ ಅದರ ಒಂದು ಕ್ರಮ ಈ ಏನು ಹಾಲಿನ ದರ ಹೆಚ್ಚಾಗಿದೆ, ಗ್ರಾಹಕರಿಗೆ ಕೊಡುವಂತ ಹಾಲಿನ ದರ, ಇದು ಸಹ ಒಂದು ಅಂತ ಹೇಳ್ಬೋದು. ಆದ್ರೆ ಬೇರೆ ಏನು ಪೆಟ್ರೋಲ್ ದರ ಏರಿಕೆ ಮಾಡಿದ್ದಾಗಿರ್ಬೋದು, ಬೇರೆ ದರ ಏರಿಕೆ ಮಾಡಿದ್ದಾಗೋದು, ಅದಕ್ಕೆ ಹೋಲಿಸಿದ್ರೆ ಹಾಲಿನ ದರ ಏರಿಕೆ ಮಾಡೋದು 2ನೇ ಬಾರಿ ಆದ್ರೂ ಈ ಬಾರಿ ಕಡಿಮೆನೇ ಏರಿಕೆ ಆಗಿದೆ. ಅಂದ್ರೆ ಸರಿಸುಮಾರು ಸರ್ಕಾರಕ್ಕೆ ಒಂದು 50 ಪೈಸೆಯಷ್ಟು 1 ಲೀಟರ್ಗೆ ಹೊರೆ ಬರ್ಬೋದು ಇವ ಲೆಕ್ಕಾಚಾರದ ಪ್ರಕಾರ. ಆದ್ರೆ ಒಂದ್ ಕಡೆ ಹಾಲಿನ ದರ ಹೆಚ್ಚಾಗುತ್ತೆ, ಮತ್ತೊಂದ್ ಕಡೆ ಖರೀದಿ ದರವೂ ಹೆಚ್ಚಾಗಿದೆ. ಹಾಲಿನ ಪ್ರಮಾಣ ಹೆಚ್ಚಾಗಿದೆ, ಮತ್ತೆ ಖರೀದಿ ದರವೂ ಹೆಚ್ಚಾಗಿದೆ. ಆದ್ರೆ ಸಂಪನ್ಮೂಲ ಕ್ರೋಢೀಕರಣದ ದಿಕ್ಕಿನಲ್ಲಿ ಇದು ಒಂದು ಪ್ರಯತ್ನ ಅಂತೇಳಿ ಸರ್ಕಾರ ಮಾಡ್ತಾ ಇದೆ. ಆದ್ರೆ ಒಂದ್ ರೀತಿನಲ್ಲಿ ಈ ಪೆಟ್ರೋಲ್ ದರ ಹೆಚ್ಚಳ ಆಗ್ತಾ ಇರೋದು, ಡೀಸೆಲ್ ಹೆಚ್ಚಳ ಆಗ್ತಾ ಇರೋದು, ಹಾಲಿನ ದರ ಹೆಚ್ಚಳ ಆಗ್ತಾ ಇರೋದು, ಹೀಗೆ ಎಲ್ಲವೂ ಹೆಚ್ಚಳ ಆಗ್ತಿರೋದು ನೋಡಿದ್ರೆ ಇದು ಜನಸಾಮಾನ್ಯರ ಮೇಲೆ ತುಂಬಾ ದೊಡ್ಡ ಹೊರೆ ಮತ್ತೆ ತುಂಬಾ ದೊಡ್ಡ ಪೆಟ್ಟು ಅಂತಾನೆ ಅನಿಸ್ತಾ ಇದೆ. ಆದ್ರೆ ಇದ್ರ ಜೊತೆಗೆ ಸರ್ಕಾರ ವಿದ್ಯುತ್ ದರವನ್ನು ಹೆಚ್ಚಳ ಮಾಡಿ ಅಥವಾ ವಿದ್ಯುತ್ ದರದಲ್ಲಿ ಏನ್ ಅದರಿಂದ ಕಡಿತ ಮಾಡಿ ಗ್ಯಾರಂಟಿಗಳಿಗೆ ಕಡಿತ ಮಾಡಿದ್ರೆ ಅದು ಇನ್ನೂ ಹೆಚ್ಚಿನ ಹೊರೆ ಆಗುತ್ತೆ. ಹಾಗಾಗಿ ಸರ್ಕಾರ ಸಂಪನ್ಮೂಲ ಕ್ರೋಢೀಕರಣಕ್ಕೆ ಏನು ಈ ಜನಸಾಮಾನ್ಯರಿದ್ದಾರೆ ಅವರ ಮೂಲಕ ಹಣವನ್ನ ಕ್ರೋಢೀಕರಣ ಮಾಡೋ ಬದಲು, ಅವರ ಮೂಲಕವೇ ಹಣವನ್ನ ಪಡೆಯೋ ಬದಲು ಬೇರೆ ರೀತಿಯ ಹಣ ಕ್ರೋಢೀಕರಣದ ಮಾರ್ಗಗಳನ್ನ ಅನುಸರಿಸಬಹುದು. ಅದಕ್ಕೆ ಸಾಕಷ್ಟು ದಾರಿಗಳಿದೆ. ಸರ್ಕಾರ ಈ ನಿಟ್ಟಿನಲ್ಲಿ ಪ್ರಯತ್ನ ಮಾಡಬೇಕು. ಈಗ ಹೆಚ್ಚು ಸಾಮರ್ಥ್ಯ ಯಾರಿಗಿದೆಯೋ ಅವರಿಂದ ಹೆಚ್ಚು ಹಣವನ್ನ ಅಥವಾ ಹೆಚ್ಚು ತೆರಿಗೆಯನ್ನ ವಸೂಲಿ ಮಾಡಿ, ಕಡಿಮೆ ಸಾಮರ್ಥ್ಯ ಯಾರಿದೆಯೋ ಅವರನ್ನ ಹಾಗೆ ಬಿಟ್ಟು ಅಥವಾ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ತೆರಿಗೆಯನ್ನು ವಸೂಲಿ ಮಾಡಿ ಅದನ್ನ ಒಂದು ಬ್ಯಾಲೆನ್ಸ್ ಮಾಡಿದ್ರೆ ಸರಿ ಆಗುತ್ತೆ. ಇಲ್ಲ ಅಂತಂದ್ರೆ ಎಲ್ಲಾ ಹೊರೆಯನ್ನು ಜನಸಾಮಾನ್ಯರ ಮೇಲೆ ಹಾಕಿದ್ರೆ ಜನರು ಆಕ್ರೋಶಗೊಳ್ತಾರೆ ಸರ್ಕಾರದ ವಿರುದ್ಧ. ಈ ನಿಟ್ಟಿನಲ್ಲಿ ಸರ್ಕಾರ ಎಚ್ಚರದ ಹೆಜ್ಜೆನ ಇಡಬೇಕು ಅನ್ನೋದು ಎಲ್ಲರ ಅಭಿಪ್ರಾಯ ಆಗಿದೆ. ಕಾಂಗ್ರೆಸ್ ಸರ್ಕಾರಕ್ಕೆ ಅಧಿಕಾರಕ್ಕೆ ಬಂದಾಗಿನಿಂದಲೂ ಕೂಡ ಹಲವಾರು ವಿಚಾರಗಳಲ್ಲಿ ಬೆಲೆ ಏರಿಕೆ ಆಗ್ತಾನೆ ಇದೆ. ಈಗ ಜನಸಾಮಾನ್ಯರು ಕೇಳ್ತಾ ಇರುವಂತಹ ಪ್ರಶ್ನೆ ಅಂದ್ರೆ,
ಗ್ಯಾರಂಟಿಗಳಿಗಾಗಿ ಹಣವನ್ನ ಒಟ್ಟು ಮಾಡೋದಕ್ಕಾಗಿ ಸರ್ಕಾರ ಈ ರೀತಿಯಾಗಿ ಬೆಲೆ ಏರಿಕೆಯನ್ನ ಮಾಡ್ತಾ ಇದೆಯಾ ಅಂತ. ಖಂಡಿತವಾಗ್ಲೂ ಸರ್ಕಾರ ಇದಕ್ಕೆ ಏನಾದ್ರೂ ಬೆಲೆ ಏರಿಕೆಯನ್ನ ಮಾಡ್ತಾ ಇದೆಯಾ? ಇದ್ರ ಬಗ್ಗೆ ಏನಿದೆ ಮಾಹಿತಿ? ಗ್ಯಾರಂಟಿಗಳನ್ನ ಸರ್ಕಾರ ಘೋಷಣೆ ಮಾಡಿದೆ, ಗ್ಯಾರಂಟಿಗಳ ಅನುಷ್ಠಾನ ಮಾಡಲೇಬೇಕಾಗಿದೆ, ಮತ್ತೆ ಅದರ ಕಂಟಿನ್ಯೂಟಿನೂ ಸಹ ನೋಡ್ಬೇಕಾಗಿದೆ. ಹಾಗಾಗಿ ಗ್ಯಾರಂಟಿಗೆ ಹಣವನ್ನ ಕ್ರೋಢೀಕರಣ ಮಾಡಲೇಬೇಕು. ಸರಿಸುಮಾರು 50 ರಿಂದ 55 ಸಾವಿರ ಕೋಟಿಯಷ್ಟು ಹಣ ಗ್ಯಾರಂಟಿಗೆ ಬೇಕಾಗುತ್ತೆ ಅಂತಂದ್ರೆ ಅದಕ್ಕೆ ಹಣವನ್ನು ಕ್ರೋಢೀಕರಣ ಮಾಡ್ಲೇಬೇಕು. ಅದು ಸರ್ಕಾರದ ಜವಾಬ್ದಾರಿ. ಹಾಗಾಗಿ ಗ್ಯಾರಂಟಿಗೆ ಹಣವನ್ನ ಕ್ರೋಢೀಕರಣ ಮಾಡ್ಲಿಕ್ಕೆ ಬೆಲೆ ಏರಿಕೆಯ ಕ್ರಮವನ್ನ ಅಥವಾ ಸಂಪನ್ಮೂಲ ಕ್ರೋಢೀಕರಣದ ಬೇರೆ ಬೇರೆ ದಾರಿಗಳನ್ನ ಸರ್ಕಾರ ಮಾಡ್ತಾ ಇದೆ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅದು ಈ ಪೆಟ್ರೋಲ್ ದರ ಏರಿಕೆ ಆಗಿರ್ಬೋದು, ಹಾಲಿನ ದರ 2 ಸಾರಿ ಅಲ್ಪ ಏರಿಕೆ ಆಗಿದ್ರು ಸಹ ಏರಿಕೆ ಆಗಿದೆ. ಇನ್ನ ಮುದ್ರಾಂಕ ದರ ಏನಿತ್ತು, ಮುದ್ರಾಂಕ ದರ ಅದಕ್ಕೆ ಒಂದು ಸಕಾರಣ ಇತ್ತು. ದಶಕಗಳಿಂದ ಮುದ್ರಾಂಕ ದರ ಏರಿಕೆ ಆಗಿದ್ದಿಲ್ಲ, ಮುದ್ರಾಂಕ ಶುಲ್ಕದ ದರ ಏರಿಕೆ ಆಗಿದ್ದಿಲ್ಲ. ಹಾಗಾಗಿ ಇವರಿಗೆ ಒಂದು ಅವಕಾಶ ಸಿಕ್ತು. ಆ ಮುದ್ರಾಂಕ ಶುಲ್ಕದ ದರವನ್ನು ಸಹ ಹೆಚ್ಚು ಮಾಡ್ತು. ಇನ್ನು ಅಬ್ಕಾರಿನಲ್ಲೂ ಸಹ ದರವನ್ನು ಹೆಚ್ಚು ಮಾಡಿದೆ. ಹಾಗಾಗಿ ಈ ಸಂಪನ್ಮೂಲ ಕ್ರೋಢೀಕರಣದ ನಿಟ್ಟಿನಲ್ಲಿ ಈ ಕ್ರಮಗಳನ್ನ ಕೈಗೊಳ್ತಾ ಇದೆ. ಹಾಗಾಗಿ ಜನಸಾಮಾನ್ಯರಿಗೆ ಹೊರೆ ಆಗ್ತಾ ಇದೆ. ಇನ್ನೊಂದು ಅಂಶ ಅಂತಂದ್ರೆ ಈ ನಿಗಮ ಮಂಡಳಿಗಳಲ್ಲಿ ಇರ್ತಕ್ಕಂಥ ಹಣವನ್ನೆಲ್ಲ ಸರ್ಕಾರ ಈಗ ವಾಪಸ್ ತೆಗೆದುಕೊಂಡಿದೆ. ಅದು ವಾಲ್ಮೀಕಿ ನಿಗಮದ ಹಗರಣದ ನೆಪವನ್ನು ಇಟ್ಕೊಂಡು ಎಲ್ಲಾ ಹಣವನ್ನು ಸಹ ವಾಪಸ್ ತೆಗೆದುಕೊಂಡಿದೆ ಖಜಾನೆಗೆ. ಮತ್ತೆ ಈಗ ನಿಗಮ ಮಂಡಳಿಗಳಿಗೆ ಹಣವನ್ನು ಕೊಡ್ಬೇಕಾಗತ್ತೆ. ಈಗ ವಾಪಸ್ ತೆಗೆದುಕೊಂಡಿರೋದ್ರಿಂದ ಹಲವು ಫಲಾನುಭವಿಗಳಿಗೆ ನೆರವು ಸಿಗ್ತಾ ಇಲ್ಲ. ಆಮೇಲೆ ಏನು ಯೋಜನೆಗಳಿದೆ, ಕಾಮಗಾರಿಗಳಿರ್ಬೋದು, ನಿರ್ಮಾಣ ಕಾಮಗಾರಿಗಳು, ರಸ್ತೆ ಕಾಮಗಾರಿಗಳು, ಇದಕ್ಕೆ ನಿಗದಿಯಾದಂತ ಹಣವನ್ನ ಸರ್ಕಾರ ಬಿಡುಗಡೆ ಮಾಡ್ತಾ ಇಲ್ಲ ಅಂತಕ್ಕಂಥ ಒಂದು ಆರೋಪ ಈಗ ಕಾಂಟ್ರಾಕ್ಟ್ ವಲಯದಿಂದ ಬರ್ತಾ ಇದೆ. ಏನು ಸರ್ಕಾರ ಗೌರ್ಮೆಂಟ್ ಆರ್ಡರ್ ಕೊಡ್ತಾ ಇದೆ, ಆದೇಶ ಕೊಡ್ತಾ ಇದೆ, ಸರ್ಕಾರಿ ಆದೇಶವನ್ನು ಚೇಂಜ್ ಮಾಡ್ತಾ ಇದೆ, ಆದ್ರೆ ಹಣವನ್ನು ಬಿಡುಗಡೆ ಮಾಡ್ತಾ ಇಲ್ಲ. ಕೆಲಸ ಮಾಡೋದು ಹೇಗೆ ಅಂತ. ಹಾಗಾಗಿ ಬಹಳಷ್ಟು ಕೆಲಸಗಳಿಗೆ ತಡೆಯಾಗಿದೆ ಅಂತಕ್ಕಂಥ ಮಾತು ಸಹ ಕೇಳಿ ಬರ್ತಾ ಇದೆ. ಈ ನಿಟ್ಟಿನಲ್ಲಿ ಸರ್ಕಾರ ಈಗಲೇ ಎಚ್ಚರಿಕೆ ವಹಿಸಿ ಬಹಳ ಯೋಚನಾಶೀಲವಾಗಿ ತನ್ನ ಹೆಜ್ಜೆಗಳನ್ನು ಮುಂದಿಡಬೇಕು. ಇಲ್ಲ ಅಂತಂದ್ರೆ ಸರ್ಕಾರಕ್ಕೆ ಮುಂದಿನ ದಿನಗಳಲ್ಲಿ ಕಷ್ಟ ಕಾದಿದೆ. ಈ ಗ್ಯಾರಂಟಿಗಳನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಹೋಗಿ ಜನಸಾಮಾನ್ಯರ ಆಕ್ರೋಶವನ್ನ ಎದುರಿಸುವಂತ ಆಗ್ಬಾರ್ದು ಅನ್ನುವಂತ ಎಚ್ಚರಿಕೆ ಸರ್ಕಾರಕ್ಕೆ ಇರಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಸರ್ಕಾರ ಮುಂದಿನ ದಿನಗಳಲ್ಲಿ ಏನ್ ಮಾಡುತ್ತೆ ಅಂತ ನೋಡ್ಬೇಕಾಗಿದೆ. ಓಕೆ, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು.